ನಿಮಗೆ ಶುಗರ್ ಅದೆಲ್ಲ ಇರುವವರಿದ್ದರೆ ದೇವಸ್ಥಾನದವರು ಬೆಲ್ಲ ಹಾಕ್ತಾರೆ ಗೊತ್ತುಂಟು, ಆದರೆ ಇದರಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಉಂಟು. ಅತಿ ಕಡಿಮೆ ಅಂದರೆ ಅತಿ ಕಡಿಮೆ. ಪಪಾಯ ಕೂಡ ಯೂಸ್ ಮಾಡ್ಬೋದು, ಆದರೆ ಪಪಾಯ ನೋಡಿ, ನೀವು ಮಧ್ಯಾಹ್ನ ಊಟ ಮಾಡಿದ ನಂತರ ಇಲ್ಲಿ ಹೊರಗಡೆ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ಸುಸ್ತಾದರೆ ಏನಾದರೂ ತಿನ್ನಲಿಕ್ಕೆ ಬಯಸ್ತೀರಲ್ವಾ, ಆಗ ಬೆಸ್ಟ್ ಅಂತ ಗೊತ್ತುಂಟಾ, ಇದು ಫ್ರೂಟ್. ಇದು ಯಾವುದಂತ ಗೊತ್ತುಂಟು? ಡ್ರ್ಯಾಗನ್ ಫ್ರೂಟ್. ಹೌದು, ಆದರೆ ನಾನು ಹೇಳೋದು ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಂತ ಅಲ್ಲ, ಆಯಿತಾ. ಯಾವುದರಲ್ಲಿ ನೀರಿನ ಅಂಶ ಜಾಸ್ತಿ ಉಂಟು ಅದನ್ನು ತಿನ್ನಿ, ಆಯಿತಾ. ಯಾಕಂದರೆ ಸಹಜವಾಗಿ ನಮ್ಮೆಲ್ಲರಿಗೆ ಗೊತ್ತುಂಟು, ಅಂದರೆ ಮನೆಯಲ್ಲಿ ಇರುವ ಒಂದು ಹಣ್ಣು ಅಂದರೆ ಯಾವತ್ತೂ ಇರುವ ಹಣ್ಣು ಅಂದರೆ ಬಾಳೆಹಣ್ಣು ಅಲ್ವಾ. ಬಾಳೆಹಣ್ಣು ಯಾವತ್ತೂ ಇರ್ತದೆ, ಎಲ್ಲ ಮನೆಯಲ್ಲಿಯೂ ಅದು ಒಂದು ಕಾಮನ್ ಆಗಿ ಇರುವ ಹಣ್ಣು ಅಲ್ವಾ. ಆದರೆ ಇದರಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಉಂಟು. ಅತಿ ಕಡಿಮೆ ಅಂದರೆ ಅತಿ ಕಡಿಮೆ. ನೀವು ಹಲ್ಲಿನಲ್ಲಿ ಇದು ಎಂತ ಕಚ್ಚಬೇಕು ಅಲ್ವಾ, ಇದನ್ನು ಪುಡಿ ಪುಡಿ ಮಾಡಬೇಕು ಬಾಯಲ್ಲಿ ಕೆಳಗಡೆ. ನೀವು ನುಂಗು ಅಂದರೆ ಬಾಯಿಂದ ಒಳಗಡೆ ಹೊಟ್ಟೆಗೆ ಹಾಕುವ ಮುಂಚೆ ನೀವು ಇದನ್ನು ಸರಿ ಇದು ಮಾಡಬೇಕು ಅಲ್ವಾ, ಬಾಯಲ್ಲಿ ತುಂಡು ಮಾಡಬೇಕು ಹಲ್ಲು ಯೂಸ್ ಮಾಡಿ. ಅದು ತುಂಬ ಕಷ್ಟ ಅಂದರೆ ಇದರಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಅಲ್ವಾ, ಅದಕ್ಕೆ ಹೌದು ಕಷ್ಟ ಅಂತ ಒಂದು ಲೆಕ್ಕದಲ್ಲಿ ಹೇಳ್ಬೋದು. ಆದರೆ ಡ್ರ್ಯಾಗನ್ ಫ್ರೂಟು ನೀವು ಬಾಯಲ್ಲಿ ಇಟ್ಟರೆ ನೀವು ಹಲ್ಲಿನಲ್ಲಿ ಇದು ಮಾಡಬೇಕಂತಿಲ್ಲ ಅಲ್ವಾ, ಕಚ್ಚಬೇಕಂತಿಲ್ಲ. ನೀವು ಅಲ್ಲಿಯೇ ಪ್ರೆಸ್ ಮಾಡಿದರೆ ಬಾಯಲ್ಲಿಯೇ ಅದು ಅಲ್ಲಿಯೇ ನೀರು ಆಗ್ತದೆ ಅಲ್ವಾ. ಯಾಕಂದರೆ ಹೌದು, ನಮಗೆಲ್ಲರಿಗೂ ಗೊತ್ತುಂಟು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಉಂಟಂತ. ಬೇರೆ ಯಾವುದಂದರೆ ವಾಟರ್ ಮೆಲನ್, ಅದನ್ನು ಬಾಯಲ್ಲಿ ಇಟ್ಟರೆ ಸಾಕು, ಹಲ್ಲು ಯೂಸ್ ಮಾಡಬೇಕಂತಿಲ್ಲ. ಅಲ್ಲಿ ನೀವು ಬಾಯಿ ಮುಚ್ಚಿದರೆ ನೀವು ಇದು ನಿಮ್ಮ ನಾಲಿಗೆಯನ್ನು ನಿಮ್ಮ ಬಾಯಿನ ಮೇಲ್ಗಡೆ ನೀವು ಪ್ರೆಸ್ ಮಾಡಿದರೆ ಅಲ್ಲಿ ನೀರು ಆಗ್ತದೆ. ಯಾಕಂದರೆ ಹೌದು, ಅದರಲ್ಲಿ 90-95% ನೀರೇ ಇರುವುದು ಅಲ್ವಾ. ಆ ಥರದ್ದು ಹಣ್ಣುಗಳನ್ನು ನೀವು ತಿಂದರೆ ಒಳ್ಳೆಯದು. ಒಂದು ವೇಳೆ ಹೀಗೆ ಸಂದರ್ಭ ಬಂದರೆ ಸುಸ್ತಾಗಿ ಸ್ವಲ್ಪ ಏನಾದರೂ ತಿನ್ನುವ ಅಂತ, ಬಾಳೆಹಣ್ಣಿಗಿಂತ ಅದು ಬೆಸ್ಟ್, ಆಯಿತಾ. ಬೇರೆ ಫ್ರೂಟ್ಸು ನನಗೆ ಈ ಕ್ಷಣದಲ್ಲಿ ನನಗೆ ಬರ್ತಾ ಇಲ್ಲ ತಲೆಗೆ. ಒಂದು ಇದು ಡ್ರ್ಯಾಗನ್ ಫ್ರೂಟ್ ಕರೆಕ್ಟ್, ಇನ್ನೊಂದು ವಾಟರ್ ಮೆಲನ್, ಇನ್ನೊಂದು ಪಪಾಯ ಕೂಡ ಯೂಸ್ ಮಾಡ್ಬೋದು. ಆದರೆ ಪಪಾಯ ಇಷ್ಟು ದೊಡ್ಡದು ಪಪಾಯ ಮರ ಅದೆಲ್ಲ, ವಾಟರ್ ಮೆಲನ್ ಕೂಡ ದೊಡ್ಡದೇ. ಇಲ್ಲಿ ತೋಟದಲ್ಲಿ ತಂದು ಎಲ್ಲಿ ಅಂತ ಹಿಡಿಯೋದು, ಅದು ಡ್ರ್ಯಾಗನ್ ಫ್ರೂಟ್ ಆದರೆ ಎಲ್ಲಿಯಾದರೂ ಕಿಸೆಯಲ್ಲಿ ತಂದು ಇದು ಮಾಡ್ಬೋದು. ಹೌದು, ಅದು ಏನಿರಲಿ ನಿಮಗೆ ಬಿಟ್ಟದ್ದು. ಹೌದು, ಯಾವುದರಲ್ಲಿ ನೀರು ಜಾಸ್ತಿ ಉಂಟು ಅದನ್ನು ನೀವು, ಇಲ್ಲಾದರೆ ಸುಮ್ಮನೆ ನೀರಿಗೆ ಕುಡಿದು ಇದು ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ. ಆದರೆ ಇದರಲ್ಲಿ ಸ್ವಲ್ಪ ನೀರಿಗಿಂತ ಜಾಸ್ತಿ ಹಸಿವನ್ನು ಇದು ಮಾಡ್ತದಲ್ವಾ, ತಣ್ಣಗೆ ಮಾಡ್ತದಲ್ವಾ. ಆ ದೃಷ್ಟಿಯಲ್ಲಿ ನಾನು ಹೇಳೋದು. ಇನ್ನೊಂದು, ನಿಮಗೆ ಶುಗರ್ ಅದೆಲ್ಲ ಇರುವವರಿದ್ದರೆ ನೀವೇನು ಮಾಡಿ ಅಂದರೆ ನೀವು ಕಣ್ಣು ಮುಚ್ಚಿ ತಿನ್ನಿ, ಆಯಿತಾ, ಇದನ್ನು ಡ್ರ್ಯಾಗನ್ ಫ್ರೂಟನ್ನು. ಅಂದರೆ ನಿಮಗೆ ಒಂದು ವೇಳೆ ಡಾಕ್ಟ್ರ್ ಹೇಳಿದರೆ ಶುಗರ್ ಇರುವವರು ಫ್ರೂಟ್ಸ್ ಎಲ್ಲ ತಿನ್ನಬಾರ್ದು, ಸಿಹಿ ಇರುವ ಇದು ತಿನ್ನಬಾರ್ದು ಅಂತ, ಆ ಹೆದರಿಕೆ ಒಂದು ವೇಳೆ ಇದ್ದರೆ ನೀವು ಕಣ್ಣು ಮುಚ್ಚಿ ತಿನ್ನಿ, ಆಯಿತಾ. ಅಂದರೆ ಎಂತ ಗೊತ್ತುಂಟಾ, ಸತ್ಯ ಹೇಳಬೇಕಾದ್ರೆ ನಿಮಗೆ ಶುಗರ್ ಬಂದದ್ದು ಇದು ಫ್ರೂಟ್ಸ್ ತಿಂದು ಅಲ್ಲ, ಫ್ರೂಟ್ಸ್ ಇದ್ದು ಶುಗರ್ ತಿಂದು ನಿಮಗೆ ಶುಗರ್ ಬಂದದ್ದಲ್ಲ. ನೀವು ಎಂಥದ ಬೇರೆ ತಿಂದಿದ್ದೀರಿ, ಅಂದರೆ ಲಾಡು ಪಾಯಸ ಅದರಲ್ಲಿ ಬೆಲ್ಲ ಹಾಕುತ್ತಲ್ವಾ, ಅದು ಬೆಲ್ಲ ಎಲ್ಲಿ ಹೇಗೆ ಮಾಡಿದ್ದು ಅದು ಕೂಡ ನಿಮಗೆ ಗೊತ್ತಿಲ್ಲ. ಮತ್ತು ದೇವಸ್ಥಾನದವರು ಬೆಲ್ಲ ಹಾಕ್ತಾರೆ ಗೊತ್ತುಂಟು, ಆದರೆ ಸಕ್ಕರೆ ಹಾಕಿಯೂ ಕೆಲವರು ಇದು ಎಂತ ಸಿಹಿ ಮಾಡಿ, ಅಂದರೆ ಪಾಯಸ ಎಲ್ಲ ಮಾಡಿ ದೇವರ ಪ್ರಸಾದ ಅಂತ ಕೂಡ ಕೊಡುವವರಿದ್ದಾರೆ. ನೀವು ಹೇಳ್ತೀರಿ ದೇವರ ಪ್ರಸಾದ ಮಾರೆ ತಿನ್ನುವ, ಏನೂ ಆಗೋದಿಲ್ಲ ಅಂತ. ಹೌದು, ಅದು ಅಲ್ಲಿ ಗಡ್ಬಡಾಗೋದು ಹೇಳಬೇಕಾದ್ರೆ. ನಿಮಗೆ ಶುಗರ್ ಆ್ಯಕ್ಚುಲಿ ಬರೋದು ಇದನ್ನೆಲ್ಲ ತಿಂದಲ್ಲ, ಈ ಫ್ರೂಟ್ಸು ಎಲ್ಲ ತಿನ್ನುವುದಲ್ಲ. ಹೌದು, ಇದಕ್ಕೆ ಕೆಮಿಕಲ್ ಹಾಕ್ತಾರೆ ಮತ್ತು ದೊಡ್ಡದು ಮಾಡೋದು ಹಾಗೇನೆ, ಅದೆಲ್ಲ ಬೇರೆ ವಿಷಯ. ಆದರೆ ಇದು ಫ್ರೂಟ್ಸ್ ಹೇಳಬೇಕಾದ್ರೆ. ಬದಿಯಲ್ಲಿ ನೀವು ಸಕ್ಕರೆ ಇಟ್ಟರೆ ಅದು ಕೂಡ ಸಿಹಿಯೇ, ಸಕ್ಕರೆಯ ಬದಿಯಲ್ಲಿ ನೀವು ಹೀಗೆ ಫ್ರೂಟ್ಸ್ ಇಟ್ಟರೆ ಇದು ಕೂಡ ಸಿಹಿ. ಆದರೆ ಫಸ್ಟ್ ನಿಮ್ಮ ಕೈ ಹೋಗೋದು ಇಲ್ಲಿ ಈ ಫ್ರೂಟ್ಸಿಗೆ ಅಲ್ವಾ. ಸಿಹಿ ಆದರೂ ಪರವಾಗಿಲ್ಲ, ಆ ಸಕ್ಕರೆಗಿಂತ ಇದು ಬೆಟ್ರ್ ಅಲ್ವಾ. ಅದಕ್ಕೆ ಹೌದು, ಡಾಕ್ಟ್ರವರು ಏನು ಕೂಡ ಹೇಳ್ತಾರೆ, ಕೆಲವು ಡಾಕ್ಟ್ರು ಒಳ್ಳೆಯದಾಗಿ ಹೇಳ್ತಾರೆ, ಕೆಲವು ಡಾಕ್ಟ್ರು ಪೇಷಂಟ್ ನನಗೆ ಬರ್ತಾ ಇರಲಿ ಯಾವತ್ತು ಅಂತ ಆ ದೃಷ್ಟಿಯಲ್ಲಿಯೂ ಕೂಡ ಇರುವವರಿದ್ದಾರೆ ಈ ಕಾಲದಲ್ಲಿ. ಅದು ಕಾಲ ಹಾಗೆ ಆಗಿದೆ, ಅದು ಏನು ಕಾಡು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಅಷ್ಟೇ ಹೇಳಲಿಕ್ಕೆ ಇದು ಮಾಡಿದ್ದು, ನೀರು ಇರುವ ಜಾಸ್ತಿ ಹಣ್ಣು ಹಂಪಲುಗಳನ್ನು ನೀವು ಉಪಯೋಗಿಸಿ. ಯಾಕಂದರೆ ನಿಮಗೆ ಗೊತ್ತುಂಟು ಅದು ಎಷ್ಟು ಒಳ್ಳೆಯದಂತ, ಅಂದರೆ ಎಷ್ಟು ಪಕ್ಕ ಅದರದ್ದು ಪ್ರಭಾವ ನಿಮ್ಮ ಬಾಡಿ ಮೇಲೆ ಆಗ್ತದೆ ಅಂತ ನಿಮಗೆ ಗೊತ್ತುಂಟು. ಆ ಸುಸ್ತನ್ನು ಒಂದು ಲೆವೆಲಿಗೆ ಕಡಿಮೆ ಮಾಡ್ತದೆ, ಒಂದು ಎನರ್ಜಿ ಕೊಡ್ತದೆ ಹೇಳಬೇಕಾದ್ರೆ. ಹೌದು, ಲಿಮಿಟ್ಗಿಂತ ಜಾಸ್ತಿ ನೀವು ಫ್ರೂಟ್ಸ್ ತಿಂದರೆ ಹೌದು ಶುಗರಲ್ಲಿ ಆಚೆ ಈಚೆ ಆಗ್ತದೆ, ಅದು ಒಪ್ತೇನೆ, ಕರೆಕ್ಟ್. ಆದರೆ ಸ್ವಲ್ಪ ಆದರೂ ತಿನ್ನಬಾರ್ದು ಅಂತ ಹೇಳುವವರು
ಆಹಾ, ಅದು ಸುಮ್ಮನೆ ಯಾಕೆ, ಇಲ್ಲ ಅದು ಸರಿಯಾಗಿ, ಅದು ಕರೆಕ್ಟ್ ಸಜೆಷನ್ ಅಲ್ಲ ಹೇಳ್ಬೇಕಾದ್ರೆ. ಆಯಿತು, ನಾನು ಅಷ್ಟೇ ಹೇಳಲಿಕ್ಕೆ ಅಂತ ಈ ವಿಡಿಯೋ ಮಾಡಿತ್ತು. ನಂದು ಕೆಲಸ ಇಲ್ಲಿ ದೊಡ್ಡದು ಒಂದು ಎದುರು ಉಂಟು, ಅದನ್ನು ಮಾಡಲಿಕ್ಕೆ ನಾನು ಈಗ ಹೊರಟಿದ್ದೇನೆ. ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಆಯಿತು.